ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಜೋರಾಗಿ ಮಾತಾಡ್ಬೇಕು ಸ್ವಲ್ಪ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಯಾವ ಇವೆಲ್ಲ ಇವಾಗ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಂಡು ಒಳಗಡೆ ಬಂದ್ವಿ. ಸೊ ಇವಾಗ ಜಸ್ಟ್ ಲ್ಯಾಂಡ್ ಆಗಿ ಕಾರಲ್ಲಿ ಹೋಗ್ತಿದೀವಿ. ವೆಲ್ಕಮ್ ಟು ದಿ ಸಿಟಿ ಆಫ್ ಲವ್, ಜೈಪುರ್, ರಾಜಸ್ಥಾನ್. ಜೈಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಕೆಳಗಡೆ ಇಳಿದು ಊಬರ್ ಬುಕ್ ಮಾಡ್ಕೊಂಡು ನಮ್ಮ ರೂಮ್ ಹತ್ರ ಹೋಗ್ತಾ ಇದೀವಿ. ಇವಾಗ ನಮ್ಮ ರೂಮು ಬಂತು ಆಲ್ಮೋಸ್ಟ್. ಸೊ ಇವತ್ತಿನ ನಮ್ಮ ರೂಮು ಊಟಕ್ಕೆ ಅಂತ ಮೇಲೆ ಬಂದ್ವಿ. ಇಲ್ಲೊಂದು ಒಳ್ಳೆ ವ್ಯೂ ಇದೆ ಈ ಹೋಟೆಲಿಂದ. ಇಡೀ ಜೈಪುರ್ ಕಾಣಿಸ್ತಾ ಇದೆ. ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಏನ್ ಪ್ಲಾನ್ ನೋಡ್ಬೇಕು. ಸಿಗೋಣ. ಒಂದು ರೌಂಡ್ ಮಧ್ಯಾಹ್ನ ನಿದ್ದೆ ಮಾಡ್ಬಿಟ್ಟು ಇವಾಗ ಸಿಟಿ ಪ್ಯಾಲೇಸ್ ಹತ್ರ ಹೋಗ್ತಾ ಇದೀವಿ. ಟುಕ್ ಅಲ್ಲಿ ನೋಡಿದಿ ಎಲ್ಲ ರೋಡ್ ಸೈಡ್ ಭಯಂಕರ ಟ್ರಾಫಿಕ್ ಇದೆ ಗುರು. ಇಲ್ಲೂ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದ್ರೆ ಲೈಟ್ಗಳೆಲ್ಲ ಖುಷಿ ಆಗತ್ತೆ ನೋಡಿ. ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ. ನಮ್ಮ ಜೈಪುರ ಪಯಣ ದೇವಸ್ಥಾನದ ಟೆಂಪಲ್ ಇಂದ ಸ್ಟಾರ್ಟ್ ಆಗಿದೆ. ಇದೇನು ಗ್ಲಾಸ್ ಇಂದ ಮಾಡಿದಾರಂತೆ. ಒಳಗಡೆ ಹೋಗೋಣ. ಬ್ರಹ್ಮರಾಮ್ ಮಂದಿರ್. ವಾವ್, ಗ್ಲಾಸು ಮಿರರ್ ವಿದ್ಯಾ ಅವನು ಇದೇ ಹೇಳಿದ್ದು. ಪಳ 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 ಹೊಡಿತಾ ಇದೆ. ರಾಮ ಎಲ್ಲ ಗ್ಲಾಸ್ ಪೀಸ್ಗಳು. ಲೆಟ್ಸ್ ಗೋ. ಒಂದು ಜಾಗ ಆಯ್ತು, ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಬನ್ನಿ. ನಾವು ಬಂದಿದ್ದೀವಿ ಕಲ್ಲು ಚಾಚಾ ಓಲ್ಡೆಸ್ಟ್ ಶಾಪ್, ಆಲ್ ಲೆದರ್ ಐಟಮ್ಸ್. ಒಳಗಡೆ ಹೋಗೋಣ ಬನ್ನಿ. 139 years ಓಲ್ಡ್ ಶಾಪ್ ಅಂತೆ. ಒರಿಜಿನಲ್ ಲೆದರ್ ಐಟಮ್ಸ್, ಲೆದರ್ ಚಪ್ಪಲ್ಸು, ಪ್ಯಾಕ್ಸ್ ಬೇಕು ಅಂದ್ರೆ ನೀವು ಇಲ್ಲಿಗೆ ಬರ್ಬೋದು. ನೋಡಿ ಹೆಂಗ್ ರೋಲ್ ಮಾಡ್ತಾರೆ. ರೋಲ್ ಕರಬೇ ನೋಡಿ, ಇದರಲ್ಲೇ ಗೊತ್ತಾಗತ್ತೆ. ಪರ್ಫೆಕ್ಟ್ ಲೆದರ್. ಕಲ್ಲು ಚಾಚಾ ಅದು ಸ್ಲಿಪ್ಪರ್ಸ್ ನೋಡ್ಬಿಟ್ಟು. ಯಾವ ಮಾಲ್ ಇದೆ ವಿದ್ಯಾ? ಜಲ್ ಮಹಲ್ ಹತ್ರ ಬಂದ್ವಿ. ಒಳಗಡೆ ಹೋಗೋಣ ಬನ್ನಿ. ನೋಡಿ ಇದೆ ಜಲ್ ಮಹಲ್. ಬೆಳಗಿನ ಜಾವನು ಬರ್ಬೋದು, ಚೆನ್ನಾಗಿರುತ್ತೆ. ಆದ್ರೆ ಬೆಳಗ್ಗೆ ಬಂದ್ರೆ ಈ ಲೈಟಿಂಗ್ಸ್ ಕಾಣಲ್ಲ. ಇವಾಗ ಊಟಕ್ಕೆ ಹೋಗೋಣ ಅಂತ ಹೇಳಿ ಯಾವ್ದು ಫುಡ್ ಕೋರ್ಟ್ ಟೈಪ್ಸ್. ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ. ಅಲ್ಲೇ ಎದುರುಗಡೆ ಮ್ಯೂಸಿಯಂ ಇದೆ. ಅದ್ರದ್ದು ಲೈಟಿಂಗ್ಸ್ ನೋಡೋಣ ಏನೋ ಇರುತ್ತೆ ಅಂತ ಹೇಳ್ತಾ ಇದಾರೆ, ಗೊತ್ತಿಲ್ಲ. ಮಾಡ್ಬಿಟ್ಟು ಇವತ್ತು ಊಟ ಮಾಡಿ ಹೋಗಿ ಮನೆಗೆ ಹೋಗಿ ಮುಗೀತು. ಬಟ್ ಹಾಲ್ ಮ್ಯೂಸಿಯಂ ಎದುರುಗಡೆ ಇದೀವಿ ಇವಾಗ. ಎಷ್ಟಿದೆ ಅಲ್ಲ ವಿಜಯ್ ಈ ತರ ಇಲ್ಲಿ. ರೋಡಿಗೂ ಮ್ಯೂಸಿಯಂಗಳು, ಫೋರ್ಟ್ಗಳು. ಜೈಪುರ್ ಫುಲ್ ಲೈಟಿಂಗ್ಸ್ ರಾತ್ರಿ ಹೊತ್ತಂತೂ. ಅದಕ್ಕೆ ಮೋಸ್ಟ್ಲಿ ಸಿಟಿ ಆಫ್ ಲವ್ ಅಂತ ಹೇಳೋದು. ಓಕೆ, ಊಟಕ್ಕೆ ಹೋಗೋಣ ಇವಾಗ. ಬಂದ್ವಿ ಮಸಾಲಾ ಚೌಕಿ. ಆಕ್ಚುಲಿ ಇದು ನನ್ನ ಫ್ರೆಂಡ್ ಒಬ್ಬ ರಾಜಸ್ಥಾನಲ್ಲಿ ಇದ್ದಾನೆ, ಅವ್ನು ರೆಫರ್ ಮಾಡಿದ್ದು. ಎಲ್ಲಾ ತರ ಫುಡ್ ನೀವು ಇಲ್ಲಿ ಟ್ರೈ ಮಾಡ್ಬೋದು ಹೋಗಿ ಅಂತ. ಏನದು ವಿದ್ಯಾ? ಇದು ತವಾ ಬಾಂಬೆ ದಾಲ್ ಅಲ್ಲ, ದಾಲ್ ಮಟರ್ ಚೂರ್ಮಾ. ದಾಲ್ ಮಟರ್ ಚೂರ್ಮಾ ಯಾವ್ದೋ ಕಲರ್ ಉಂಡೆ ಎಲ್ಲ ಕೊಟ್ಟಿದ್ದಾರೆ. ಕಷ್ಟಪಟ್ಟು ಇಷ್ಟು ಖಾಲಿ ಮಾಡಿದ್ವಿ. ತವಾ ಪಲಾವ್ ಚೆನ್ನಾಗಿತ್ತು. ಇದ್ಯಾಕೋ ದಾಲ್ ಬಾಟಿ ಚೂರ್ಮಾ ಏನೋ ವರ್ಲ್ಡ್ ಫೇಮಸ್ ರಾಜಸ್ಥಾನಲ್ಲಿ ಅಂತ ಅಂದ್ರು, ಅದಕ್ಕೆ ತಗೊಂಡ್ವಿ. ನಮ್ಗೆ ಯಾಕೋ ವರ್ಕೌಟ್ ಆಗ್ಲಿಲ್ಲ. The next day. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಗುಡ್ ಮಾರ್ನಿಂಗ್. ಬೆಳಗ್ಗೆ 5 ಗಂಟೆ ಆಗಿದೆ. ಎಲ್ಲ ಹೋಗ್ತಾ ಇದ್ದೀವಿ. ನನಗೇನು ಐಡಿಯಾ ಇಲ್ಲ. ಹೊಸ ಎಕ್ಸ್ಪೀರಿಯನ್ಸ್ ಇಬ್ರಿಗೂ. ರೆಡಿ ಇರಿ ಅಂತ ಹೇಳಿದಾರೆ ಇವಾಗ 5:15ಗೆ. ಸ್ಪಾಟ್ ಹತ್ರ ಬಂದಿದ್ದೀವಿ. ವಿದ್ಯಾ ಗೊತ್ತಾಯ್ತಾ? ಗೊತ್ತಿಲ್ಲ. ಬಲೂನ್ ಅಂದ್ರು. ಏನು ಬಲೂನ್ ಏನಿದೆ? ಹಾಟ್ ಏರ್ ಬಲೂನ್. ಹಾಟ್ ಏರ್ ಬಲೂನ್ ನನ್ಗೆ ಯಾವಾಗಲಿಂದ ಬಕೆಟ್ ಲಿಸ್ಟ್ ಅಲ್ಲಿ ಇತ್ತು. ವಾವ್, ಎಕ್ಸೈಟೆಡ್. ಸನ್ ರೈಸ್ ಕಾಣುತ್ತೆ ಇವಾಗ ಇದ್ರಲ್ಲಿ ಹೋದಾಗ ಮೇಲೆ. ಅಯ್ಯೋ ಏನ್ ಬರ್ತಿದೆ ವಿದ್ಯಾ. ಲೆಟ್ಸ್ ಗೋ. ಸೈಕು. Have you flown in a balloon before? No. Wow.
4000 ಫೀಟ್ ಮೇಲೆ ಹೋಗುತ್ತೆ, ಗೊತ್ತಾಯ್ತಾ? ಒಳ್ಳೆ ಇದ್ದಂಗೆ ಕಾಣಿಸ್ತಾನೆ, ಬೆಂಕಿ ಚೆಂಡು ಥರ. ಏನಾದ್ರೆ ಕೆಳಗಡೆ ಬಂದ್ವಿ. ನೀನ್ ಚೂರು ವಿದ್ಯಾ ಹಿಂಗ್ ಹಿಡ್ಕೊಂಡು ಉಲ್ಟಾ ನಿಲ್ಸ್ತಾರೆ, ಪಲ್ಟಿ. ಸಾಕಾತಿತ್ತು ಮಾತ್ರ, ಏನು ಎಕ್ಸ್ಪೀರಿಯನ್ಸ್, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಅಭಿನಂದನ್, ಥ್ಯಾಂಕ್ ಯು. ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸ್ ಅಂತ ಹೇಳ್ಬೋದು ನಂಗಂತೂ. ಯಪ್ಪ, ನಾನು ಇದು ಕನ್ಸ್ ಮನ್ಸಲ್ಲೂ ಕರ್ಕೊಂಡ್ ಬರ್ತಾರೆ ಅನ್ಕೊಂಡಿರ್ಲಿಲ್ಲ. ಅಭಿ ಸಕ್ಕತ್ತಾಗಿತ್ತು. ಲೈಫ್ ಅಲ್ಲಿ ಇದ್ ಮಾಡ್ಬೇಕಪ್ಪ ಅಂತ ಹೇಳ್ತೀನಿ. ಜೈಪುರಿಗೆ ಬಂದಾಗ ಇದನ್ನ ಮಿಸ್ ಮಾಡ್ಬಿಡಿ. ಬಂದಿದೀವಿ ಇವತ್ತು ಪತ್ರಿಕಾ ಗೇಟ್ ಹತ್ರ. ಸೊ ಇದು ನಿಮಗೆ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಯಾಕೆ ಅಂದ್ರೆ ಇದು ಇನಾಗ್ರೇಟ್ ಆಗಿರೋದೇ 2020ಲಿ. ಸೊ ಬೇಸಿಕಲಿ ಒಂದು ದೊಡ್ಡ ಗೇಟ್ ಮಾಡಿದ್ದಾರೆ, ಟೂರಿಸ್ಟ್ ಅಟ್ರಾಕ್ಷನ್. ನೋಡಿ, ಇದೇ ಪತ್ರಿಕಾ ಗೇಟ್. ಸೊ ಇದೊಂದು ನಿಮಗೆ ಆಕ್ಚುಲಿ ಜೈಪುರಿಂದ ಸ್ವಲ್ಪ ದೂರ ಆಗುತ್ತೆ, ಒಂದು 10 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ಏರ್ಪೋರ್ಟ್ ಇಂದ ಜಸ್ಟ್ 2 ಕಿಲೋಮೀಟರ್ಸ್. ಫೋಟೋ ಶೂಟ್ ಹೆಂಗಿದೆ, ಕಲರ್ ಕಾಂಬಿನೇಷನ್ ಎಲ್ಲ. ಹೌದು. ಸೊ ಇವತ್ತು ಬಂದಿದ್ದೀವಿ ಆಂಬರ್ ಪ್ಯಾಲೇಸ್. ಜೈಪುರಲ್ಲಿ ಮೋಸ್ಟ್ ಫೇಮಸ್ ಜಾಗ ಇದು. ಎಷ್ಟು ಜಾಗ ಇದೆ ಅಂದ್ರೆ ಇಲ್ಲಿ 22 ಪಾಯಿಂಟ್ಸ್ ಇದೆಯಂತೆ ಈ ಫೋರ್ಟ್ ಆಂಬರ್ ಪ್ಯಾಲೇಸ್ದು. ರಾಜ ಕುತ್ಕೊಂಡ್ಬಿಟ್ಟು ಇಲ್ಲೆಲ್ಲ ಪ್ರಜೆಗಳು ಇರ್ತಿದ್ರಂತೆ, ಅವ್ರದ್ದು ಪ್ರಾಬ್ಲಮ್ಸ್ ನೆಲ್ಲ ಡಿಸ್ಕಸ್ ಮಾಡಿ ಸಾಲ್ವ್ ಮಾಡೋ ಜಾಗ. ನೋಡಿ, ಗಣೇಶ್ ಪೋಲ್ ಅಂತ 350 ಇಯರ್ಸ್ ಆಗಿದೆ ಅಂತ ಇದನ್ನೆಲ್ಲ ಕೆತ್ಬಿಟ್ಟು, ಆದ್ರೂ ಒಂದು ಚೂರು ಕಲರ್ ಹೋಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. 350 ವರ್ಷದಿಂದ ಏನು ಇದಕ್ಕೆ ರೀಪೇಂಟು ಮಾಡಿಲ್ವಂತೆ. ಏನ್ ರೆಕಮೆಂಡ್ ಮಾಡ್ತೀವಿ ಅಂದ್ರೆ, ನೀವು ಇಬ್ಬರೇ 3 ಜನ ಬಂದು ನೋಡ್ಕೊಂಡು ಹೋಗೋಣ ಅಂದ್ರೆ ವೇಸ್ಟ್ ಅಂತ ಅನ್ಸುತ್ತೆ. ಗೈಡ್ ಬರೋದೇ ವಿತ್ ಗೈಡ್ ಬೇಕೇ ಬೇಕು, ಇಲ್ಲ ಅಂದ್ರೆ ನಿಮ್ಗೆ ತಲೆ ಬುಡ ಗೊತ್ತಾಗಲ್ಲ. ಇದೇನಕ್ಕೆ ಮಾಡಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಹೋಗೋದು. ಹೌದು, ಒಳಗಡೆ ಅವರ ಆಚೆ ಬರೋದೇ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಗೈಡ್ ಹೇಳ್ತಿರ್ಬೇಕಾದ್ರೆ ನಮ್ಗೊಂಥರ ಪಿಕ್ಚರ್ ಬರುತ್ತೆ ಕಣ್ಣಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಲ್ಲಿಗೆ ಜೈಪುರಿಗೆ ಬಂದ್ರೆ ಇದನ್ನಂತೂ ಮಿಸ್ ಮಾಡ್ಬೇಡಿ, ವಿತ್ ಗೈಡ್. ಎಸ್. ಸೊ ಇವಾಗ ಇಲ್ಲಿಂದ ಇನ್ನೊಂದ್ ಕಡೆ ಹೋಗ್ತಿದೀವಿ, ಅಲ್ಲಿ ಸಿಗ್ತೀವಿ. ನಾವು ಬಂದಿದ್ದೀವಿ ಪನ್ನ ಮೀನಾಕ ಕುಂಡ್. ಪನ್ನ ಮೀನಾಕ ಕುಂಡ್, ಅದ್ ನಾನು ಹೇಳ್ದೆ, ನೀನ್ ಯಾವ್ದೋ ರಿಪೀಟ್ ಮಾಡ್ತೀನಿ ಬೋಲಿ. ಇದು ಆಂಬರ್ ಫೋರ್ಟ್ ಪಕ್ಕನೇ ಇದೆ. ಇದು ಮೇಲ್ ನೋಡ್ತಿದ್ರಲ್ಲ, ಅದು ಆಂಬರ್ ಫೋರ್ಟ್. ಇದು ಏನಪ್ಪಾ ಕಾನ್ಸೆಪ್ಟ್ ಅಂದ್ರೆ, ಮೆಟ್ಲು ಈ ತರ ಮಾಡಿರೋದು. ಎಷ್ಟೊಂದ್ ಜನ ಒಟ್ಟೊಟ್ಟಿಗೆ ಬರ್ತಾರಲ್ಲ ಹೆಂಗಸರುಗಳು ನೀರ್ ತಗೊಳಕ್ಕೆ, ಎಲ್ಲರೂ ಒಟ್ಟಿಗೆ ಇಳಿದು ಒಟ್ಟಿಗೆ ಹತ್ಲಿ ಅನ್ನೋ ತರ ಕಾನ್ಸೆಪ್ಟ್. ಹೌದು, ನೋಡಿ ಇದು ಪ್ಲಾನ್ ಹೆಂಗಿದೆ. ಎಷ್ಟು ಜನ ಬೇಕಾದ್ರೂ ಇಳಿಬಹುದು ಒಂದೇ ಸತಿ, ಎಷ್ಟು ಜನ ಬೇಕಾದ್ರೂ ಹತ್ಬಹುದು. ಬಟ್ ನಾವ್ ಇಳಿಯಂಗಿಲ್ಲ, ವಾಡದಾಚೆ ಹಾಕ್ತಾರೆ. ಒಂದ್ ಕಡೆ ಹೋಗ್ತೀವಿ, ತೋರಿಸ್ತೀವಿ. ಬಾಯ್. ಇವಾಗ ಬಂದಿದೀವಿ ನಾವು ನವಾಗರ್ ಫೋರ್ಟ್ಗೆ. ಎಕ್ಸಾಟಿಕ್ ಸನ್ಸೆಟ್ ವ್ಯೂ ಪಾಯಿಂಟ್. ಇವಾಗ ಏನಪ್ಪಾ ಅಂದ್ರೆ, ಒಂದು ವ್ಯಾಕ್ಸ್ ಮ್ಯೂಸಿಯಂ ಇದೆ ಇಲ್ಲಿ, ಆಮೇಲೆ ಶೀಶ್ ಮಹಲ್ ಇದೆ. ಅದಕ್ಕೆ ನಾವು ಟಿಕೆಟ್ ತಗೊಂಡಿದೀವಿ, ಬಟ್ ಕ್ಯಾಮ್ರಾ ಇಲ್ಲ, ಫೋನ್ ಇಲ್ಲ, ಏನೂ ಇಲ್ಲ. ನಾವೇ ಇವಾಗ ವ್ಯಾಕ್ಸ್ ಮ್ಯೂಸಿಯಂ ನೋಡ್ಕೊಂಡ್ ಬಂದ್ವಿ. 40 ಪೀಪಲ್ದು ವ್ಯಾಕ್ಸ್ ಸ್ಟ್ಯಾಚು, ಸೆಲೆಬ್ರಿಟೀಸ್, ಫೇಮಸ್ ಸೆಲೆಬ್ರಿಟೀಸ್ ಆಲ್ ಓವರ್ ದ ವರ್ಲ್ಡ್ ಎಲ್ರು ಮಾಡಿದ್ರು. ಚೆನ್ನಾಗಿತ್ತು ಒಂಥರ ನೋಡಕ್ಕೆ. ಕೆಲವೊಬ್ರು ನಿಜವಾಗ್ಲೂ ನಮ್ಮ ನೋಡ್ದಂಗೆ ಇತ್ತು, ಹಿಂಗೆ ನೋಡ್ತಿದ್ದಾರೆ ಅನ್ಸುತ್ತೆ. ಇವಾಗ ವೇಟಿಂಗ್ ಕೊಟ್ಟಿದ್ದಾರೆ ಶೀಶ್ ಮಹಲ್ಗೆ. ಫುಲ್ ನೀವು ಇಲ್ಲಿ ನೋಡಬಹುದು, ಫುಲ್ ಗ್ಲಾಸ್ ವಿತ್ ಗೋಲ್ಡನ್. ಇಲ್ಲೆಲ್ಲ ಮಾಡಿ ಇಟ್ಟಿರೋರ ಶೀಶ್ ಮಹಲ್. ಇವಾಗ ಜಸ್ಟ್ ಶೀಶ್ ಮಹಲ್ ನೋಡ್ಕೊಂಡ್ ಬಂದ್ವಿ. ಅದನ್ನ ಯಾವ್ದಾದ್ರಲ್ಲಿ ಮಾಡಿದಾರೆ ಅಂತ ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬಿಡುತ್ತೆ. 2.5 ಮಿಲಿಯನ್ ಗ್ಲಾಸ್ ಮಿರರ್ಸ್ ಅಂತೆ. ಗ್ಲಾಸ್ ಮಿರರ್ಸ್, ಗೋಲ್ಡ್ ಪೇಪರ್ಸ್, ಆಮೇಲೆ ಪ್ರೀಶಿಯಸ್ ಸ್ಟೋನ್ಸ್ ಎಲ್ಲೆಲ್ಲಿಂದನೋ ತರಿಸಿದ್ದಾರೆ ರಾಜರು. ಆಕ್ಚುಲಿ ಇದು ಟಿಕೆಟ್ ಬಂದು 500 rupees ಒಬ್ಬರಿಗೆ. ಇಸ್ ದ ಓನ್ಲಿ ಶೀಶ್ ಮಹಲ್ ಇನ್ ದ ವರ್ಲ್ಡ್ ವಿತ್ ಗ್ಲಾಸ್ ಫ್ಲೋರ್.
ಏನ್ ಕಲರ್ ಯೂಸ್ ಮಾಡಿದ್ದಾರೆ ಇದೆಲ್ಲ ನೋಡು ವಿದ್ಯಾ. ಕಾಂಬಿನೇಷನ್ ನೋಡು, ಫುಲ್ ಜೈಪುರ್ ಇದೆಯಾ ವಿದ್ಯಾ ಇಲ್ಲಿ. ಯಪ್ಪ ಇರುವೆ ತರ ಕಾಣಿಸ್ತದೆ. ಬಟ್ ಏನಪ್ಪ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ನನಗೆ ಜೈಪುರ್. ಎಲ್ಲೋದ್ರೂ ಬೇರೆ ಕಡೆ 50 ರೂಪೀಸು 30 ರೂಪೀಸ್ ಟಿಕೆಟ್ ಇದ್ರೆ ಇಲ್ಲಿ ಮುಲಾಜೆ ಇಲ್ಲ. 300 500 ಏಕ್ ಮಾರಿ ದೋ ತುಕಡ. ಯಾಕೆಂದ್ರೆ ಟೂರಿಸ್ಟ್ ಗಳು ಬಂದೇ ಸಿಕ್ಕಾಪಟ್ಟೆ ಟೂರಿಸ್ಟ್. ಹೌದು. ಶಾಪ್ ನಂಬರ್ 273 ಸಾಮ್ರಾಟ್ ಸ್ವೀಟ್ಸ್ ಅಂಡ್ ಸಾಮ್ರಾಟ್. ನೋಡಿ ಇದೇ ಸಾಮ್ರಾಟ್ ಕಚೋರಿ, ವರ್ಲ್ಡ್ ಫೇಮಸ್ ಕಚೋರಿ ಇನ್ ಜೈಪುರ್. ಇದನ್ನ ಟ್ರೈ ಮಾಡ್ಲೇ ನೀವು ಬೇಕು ನೀವು ಇಲ್ಲಿಗೆ ಬಂದ್ರೆ. ಎಲ್ಲೋಗ್ತಿದೀವಿ ಕಡವು ಇದೇ ನೋಡಿ 5 ಅಂತಸ್ತಿನ ಹವಾ ಮಹಲ್. ಹವಾ ಮಹಲಿನ ರಾಣಿ ಇಲ್ಲೇ ಇದ್ದಾಳೆ. ನಿಜ ಮಧ್ಯ ನೋಡ ರೈನ್ಬೋ, ಮಧ್ಯ ಕಲರ್ಸ್. ಏನಪ್ಪ ಇನ್ನೊಂದು ಸೀಕ್ರೆಟ್ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ವಿಂಡ್ ವ್ಯೂ ಕೆಫೆ ಅಂತ, ಅಲ್ಲಿಗೆ ಹೋಗ್ಬೇಕು ನೀವು. ಅಲ್ಲಿಂದ ನಿಂತ್ಕೊಂಡ್ರೆ ಇದು ಡೈರೆಕ್ಟ್ ಫೇಸ್. ಸೊ ಇದೇ ವಿಂಡ್ ವ್ಯೂ ಕೆಫೆ. ಇಲ್ಲಿ ನೋಡಿ ಈ ಅಪ್ಪ ನಮಗೆ ಒಂದು ಚೇರ್ ಸಿಕ್ತು ನೋಡಿ. ಈ ವ್ಯೂ ಅಲ್ಲಿ ಕುತ್ಕೊಂಡು ತಿನ್ಬೋದು ನೀವು. ಇವತ್ತು ಬಂದಿದೀವಿ ಒಂದು ಜಾಗಕ್ಕೆ, ಅದ್ರ ಹೆಸರು ಬಂದ್ರು ಜಂತರ್ ಮಂತರ್. ಜಾದು ಹೆಸರು ಇಟ್ಬಿಟ್ಟಿದ್ದಾರೆ ಇದಕ್ಕೆ. ಸೊ ಇದೂ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟೇನೆ. ಸೊ ಜೈಪುರಲ್ಲಂತೂ ಸಿಕ್ಕಾಪಟ್ಟೆ ವರ್ಲ್ಡ್ ಹೆರಿಟೇಜ್ ಸೈಟ್ಗಳಿದಾವೆ. ಸೊ ಇಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ 19 Astronomical ಇನ್ಸ್ಟ್ರೂಮೆಂಟ್ಸ್ ಇದೆ ಅಂತ ಒಂದೊಂದೊಂದೊಂದೊಂದ್ ಕಡೆ ಇಟ್ಟಿದ್ದಾರೆ, ತೋರಿಸ್ತೀವಿ. ಯಾವಾಗ ಬಿಲ್ಡ್ ಆಗಿದ್ದು 1735 ಅಲ್ಲಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿರೋದು. ಯಾರು? ನಮ್ಮ ಜೈಪುರಿನ ರಾಜ ಜೈ ಸಿಂಗ್ ಅಂತ ಅವಾಗ್ಲೇನೆ ಮಾಡಿದ್ದಾರೆ. ನಿಮ್ಗೆ ಏನು ಅಂತ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಬೇಸಿಕಲಿ ನೀವು ಇವಾಗ ವಾಚ್ ಎಲ್ಲ ಹೆಂಗ್ ನೋಡ್ತೀರಾ, ಟೈಮಲ್ಲಿ ನೋಡ್ತೀವಿ, ಮೊಬೈಲಲ್ಲಿ ನೋಡ್ತೀವಿ. ಬಟ್ ಇಲ್ಲಿ ವಾಚ್ ಟೈಮ್ನ ಹಂಗೆ ಕಂಡುಹಿಡಿಬೋದಂತೆ. ಸೂರ್ಯನ ಬಿಸಿಲನ್ನ ಇದನ್ನ ಇದ್ ಮಾಡ್ಬಿಟ್ಟು ಆ ಇನ್ಸ್ಟ್ರೂಮೆಂಟ್ಸ್ ಇಂದ ಹಂಗೆ ಟೈಮ್ ಕಂಡುಹಿಡಿಬಹುದು. ಹಂಗೆ ನಮ್ದು ರಾಶಿ ಯಾವ್ದು ರಾಶಿ ಕಂಡುಹಿಡಿಬಹುದು. ಆ ತರ ಇನ್ಸ್ಟ್ರೂಮೆಂಟ್ಸ್ ನ ಅಸ್ಟ್ರಾಲಜಿಕಲ್ ಥಿಂಗ್ಸ್ ನ ಹಂಗಂಗೆ ನೋಡಿ ಬಿಸಿಲು ಯಾವ ಡೈರೆಕ್ಷನ್ ಅಲ್ಲಿ ಬೀಳ್ತಾನೆ ಆ ತರ ಕಂಡುಹಿಡಿತಾರಂತೆ. ನೋಡಿ ಟೈಮ್ ಕ್ಯಾಲ್ಕುಲೇಟರ್ ನೋಡಿ, ಇದ್ರಲ್ಲಿ ಮಿನಿಟ್ಸ್ ಸೆಕೆಂಡ್ಸ್, ಚಿಕ್ಕ ಮುಳ್ಳೆಲ್ಲ ಸೆಕೆಂಡ್ಸ್ ಅಂತೆ. ನೋಡಿ ಹೆಂಗೆ ಕೊರ್ದಿಯಾರೆ ಅಂತ, ಚಿಕ್ಕ ಮೈನ್ಯೂಟ್ ಥಿಂಗ್ಸ್. ಯಾವ ರಾಶಿ ಅಂತ ಕಂಡುಹಿಡಿಬಹುದು ಇದ್ರಲ್ಲಿ ಸನ್ಲೈಟ್ ಮೂಲಕ. ಇದು ನೋಡಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕ್ಲಾಕ್. ಜಂತರ್ ಮಂತರ್ ಆಯ್ತು. ನೆಕ್ಸ್ಟ್ ಎಕ್ಸಾಕ್ಟ್ 2 o'clock ಆಗಿದೆ. ಸೊ ಇವತ್ತು ರಾಜಸ್ಥಾನಿ ಥಾಲಿ ತಿನ್ಬೇಕು ಅಂತ ಫಿಕ್ಸ್ ಆಗಿದೀವಿ. ಇವಾಗ ಬಂದಿದ್ದೀವಿ ಗೋವಿಂದಂ ರಿಟ್ರೀಟ್ಗೆ. ರಾಜಸ್ಥಾನಿ ಥಾಲಿ. ರಾಜಸ್ಥಾನಿ ಥಾಲಿ ಇವೆರಡು ಮೊನ್ನೆ ತಿಂದಿದ್ವಿ, ಸೇರಿರ್ಲಿಲ್ಲ. ಏನ್ ಮಾಡೋದು ಗೊತ್ತಿಲ್ಲ. ಓ ನಮ್ ಸಜೆಷನ್ ಗೈಸ್, ಇಬ್ರಿಗೂ ಸೇರಿ ಒಂದ್ ತೊಗೊಳ್ಳಿ. ನಾವು ಒಂದೇ ತಗೊಂಡಿರೋದು. ಹೆವಿ ಮೀಲ್ಸೇ ಆಗುತ್ತೆ ಒಬ್ರಿಗೆ. ಈ ವಿಡಿಯೋನ ಕ್ಲೋಸ್ ಮಾಡ್ತೀವಿ. ಎಲ್ಲ ಜೈಪುರ್ ಬ್ಲಾಗ್ ನೋಡಿ ಮಜವಾಗಿದೆ. ಇದ್ರದ್ದು ಎಲ್ಲಾದ್ರದ್ದು ಲಿಂಕ್ ಹಾಕ್ತೀನಿ ವಿಡಿಯೋ ಜೊತೆಗೆ. ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಎಲ್ಲಾದ್ರು. ಸೊ ಬನ್ನಿ ಹೋಗೋಣ.